ಸುಂದರ ದೈತ್ಯನ ಬಂದಿ ಭಾಗ 8. ನೀನು ಅವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತಿದೀಯಾ ಎಂದು ಪ್ರೀತಿ ಕಿರುಚುತ್ತಾ ಮೇಘನಾಳಿಗೆ ಹೊಡೆಯಲು ಧಾವಿಸಿದ್ಲು. ಅಲ್ಲಿ ಅವರಿಗೆ ಎಲ್ಲವನ್ನ ಮೌನವಾಗಿ ಗಮನಿಸುತ್ತಿದ್ದಂತಹ ವಿಕ್ರಮ್ಗೆ ಕೋಪ ಅನ್ನೋದು ಸ್ಫೋಟಗೊಂಡು ಅವಳನ್ನು ತಡೆಯಲು ಮುಂದಾದನು. ಹೇ, ಯಾರ ಮೇಲೆ ಕೈ ಮಾಡ್ತಿದ್ಯಾ ನೀನು ಎಂದು ಗರ್ಜಿಸುತ್ತಾ ವಿಕ್ರಮ್ ಪ್ರೀತಿಯ ಕೆನ್ನೆಗೆ ಬಲವಾಗಿ ಬಾರಿಸ್ತಾನೆ. ಆ ಹೇಟಿನ ರಭಸಕ್ಕೆ ಅವಳು ಕೋಣೆಯ ನೆಲದ ಮೇಲೆ ಬಿದ್ಲು. ಆ ದರಿದ್ರ ಮೇಘನಾಳ ಸಲುವಾಗಿ ತನ್ನನ್ನು ಹೊಡೆದದಕ್ಕೆ ರೋಷಗೊಂಡು ಪ್ರೀತಿ, ವಿಕ್ರಮ್, ನಿನಗೇನಾಗಿದೆ? ನಾನು ನಿನ್ನ ಬೆಂಬಲಕ್ಕೆ ಮಾತಾಡ್ತಿದ್ರೆ ನೀನು ನನ್ನನ್ನೇ ಹೊಡಿತಿದ್ದೀಯಾ ಎಂದು ಕಿರುಚಿದ್ಲು. ಏ, ನನಗೆ ಉಪಕಾರ ಮಾಡಲು ನೀನು ಯಾರು? ನಾನು ನಿನ್ನ ಬಳಿ ಬಂದು ಬೆಂಬಲ ಏನಾದರೂ ಕೇಳಿದ್ನೆ? ಇಲ್ಲಿ ಇತರರ ಲಾಭ ಪಡೆಯುವ ನಿನ್ನ ಯಾವುದೇ ತಂತ್ರಗಾರಿಕೆ ಇಲ್ಲಿ ನನಗೆ ಬೇಕಾಗಿಲ್ಲ ಎಂದು ವಿಕ್ರಮ್ ಗುಡುಗಿದ್ದ. ಇಲ್ಲಿ ನನ್ನ ಪತ್ನಿ ಏನೇ ಹೇಳಿದ್ರು ನಾನು ಕೇಳ್ತೇನೆ. ಅವಳಿಗಾಗಿ ಒಡೆಯಲು ನಿನಗೆಷ್ಟು ಧೈರ್ಯ? ಮುಂದಿನ ಬಾರಿ ನೀನು ಅವಳ ಮೇಲೆ ಕೈ ಹಾಕಿದರೆ ನಿನ್ನ ಆ ಕೈಗಳು ನಿನ್ನ ಮೇಲೆ ಇರುವುದೇ ಇಲ್ಲ, ಎಚ್ಚರಿಕೆ ಎಂದು ವಿಕ್ರಮ್ ಅಬ್ಬರಿಸ್ತಾನೆ. ಪ್ರೀತಿ ಭಯದಿಂದ ಅವನನ್ನು ನೋಡಿದ್ಲು. ಮಾಯಾ ಅವನನ್ನು ಅತೀವ ಪ್ರೀತಿಯಿಂದ ನೋಡಿದ್ರೆ ಮೇಘನ ಮಾತ್ರ ಪೂರ್ತಿ ಹತಾಶೆಯಿಂದ ಅವರಿಬ್ಬರನ್ನ ನೋಡ್ತಾ ಇದ್ಲು. ನೀವು ನಿಮ್ಮ ಪತ್ನಿಯನ್ನು ಅತಿಯಾಗಿ ಪ್ರೀತಿಸುತ್ತಿರಬಹುದು ಸರ್, ಆದರೆ ಅದಕ್ಕಾಗಿ ನೀವು ನನ್ನ ಬದುಕಿನ ಜೊತೆ ಆಟವಾಡ್ತಾ ಇದ್ದೀರಿ. ಒಮ್ಮೆಯಾದರೂ ನನ್ನ ಪರವಾಗಿ ಯೋಚಿಸಬಾರದೆ ಎಂದು ಮೇಘನ ಮನಸ್ಸಿನಲ್ಲೇ ಅಂದುಕೊಂಡ್ಳು. ಅತ್ತೆಯವರೇ, ನೀವೇ ಕೇಳಿ, ನಾನು ಏನು ತಪ್ಪು ಹೇಳಿದೆ ಈ ವಿಕ್ರಮ್ಗೆ? ವಿಕ್ರಮ್ ನನ್ನ ಹೊಡಿತಾ ಇದ್ದಾನೆ ಎಂದು ಪ್ರೀತಿ ಸುಜಾತ ಬಳಿ ದೂರು ಹೋಗಿ ನೀಡಿದ್ಲು. ಹೌದು ವಿಕ್ರಮ್, ಅವಳು ಹೇಳುವುದರಲ್ಲಿ ತಪ್ಪೇನಿದೆ? ಈ ಮೇಘನಾಳೆ ಎಲ್ಲದಕ್ಕೂ ಮೂಲ ಕಾರಣ. ನಿನ್ನ ಪತ್ನಿ ಯಾಕೆ ಇವರ ಮಧ್ಯೆ ಬರ್ತಾ ಇದ್ದಾಳೆ? ಅವಳಿಗೆ ಪೆಟ್ಟು ಬಿದ್ದಿದ್ರೆ ಏನಾಗ್ತಿತ್ತು? ಬಹುಶಃ ಈ ಮೇಘನ ಅದನ್ನೇ ಕಾಯ್ತಿದ್ದಳೆಂದು ಕಾಣ್ತದೆ. ಅವಳು ಹೇಗಾದ್ರೂ ಮಾಡಿ ನಿನ್ನನ್ನು ಮದುವೆಯಾಗಿ ಈ ಎಲ್ಲ ಆಸ್ತಿಯನ್ನು ಕಬ್ಬಳಿಸಲು ಹೊಂಚು ಹಾಕ್ತಾ ಇದ್ದಾಳೆ ಕಣೋ. ಪಾಪ ನನ್ನ ಸೊಸೆ ಮಾಯಾ ಮುಗ್ದ್ಲು, ಅವಳಿಗೆ ಈ ಸಂಚು ತಿಳಿತಾ ಇಲ್ಲ. ಆದರೆ ನೀನು ಅವಳನ್ನು ಬೆಂಬಲಿಸಿ ಈ ಮೇಘನಾಳನ ಮದುವೆಯಾಗಲು ಹೊರಟಿರುವುದು ಶುದ್ಧ ಹುಚ್ಚುತನ ಎಂದು ಸುಜಾತ ರೇಗಿದರು. ಅದು ಹುಚ್ಚುತನವೇ ಆಗಿರಲಿ ಅತ್ತೆಯವರೇ, ನಾನು ಏನು ಹೇಳಿದ್ನೋ ಅದಕ್ಕೆ ಬದ್ಧಳಾಗಿರ್ತೇನೆ. ಮೇಘನ ಮತ್ತು ವಿಕ್ರಮ್ ಖಂಡಿತವಾಗಿಯೂ ಮದುವೆಯಾಗೇ ಆಗ್ತಾರೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಯಾ ದೃಢವಾಗಿ ಹೇಳಿದ್ಲು. ಬಾ ಮೇಘನ ಎಂದು ಅವಳನ್ನು ಕರೆದುಕೊಂಡು ಅಲ್ಲಿಂದ ಮಾಯಾ ಕಾಲ್ಕಿದ್ಲು. ವಿಕ್ರಮ್ ಎಂದು ಸುಜಾತ ಮಗನನ್ನು ತಡೆಯಲು ಪ್ರಯತ್ನಿಸಿದ್ರು. ಸಾಕು ನಿಲ್ಲಿಸಿ ಅಮ್ಮ, ಇದಕ್ಕಿಂತ ಹೆಚ್ಚೇನೂ ಕೇಳಬೇಡಿ. ನನ್ನ ಪತ್ನಿ ಹೇಳಿದಂತೆ ಮೇಘನ ಮತ್ತು ನನ್ನ ಮದುವೆ ಖಂಡಿತ ನಡೆಯುತ್ತದೆ ಅಷ್ಟೇ ಎಂದು ಹೇಳಿ ಅವನು ಅಲ್ಲಿಂದ ಹೊರ ನಡೆದಿದ್ದ. ದಯವಿಟ್ಟು ನೀವಾದರೂ ಅವನಿಗೆ ಬುದ್ಧಿ ಹೇಳಿ ಎಂದು ಸುಜಾತ ತನ್ನ ಪತಿ ಸುರೇಶ್ಗೆ ವಿನಂತಿಸಿದ್ಲು. ಅವನಿಂದ ನಾನೇಕೆ ಅವಮಾನ ಪಡಲಿ? ಅವನ ಬದುಕಿನಲ್ಲಿ ಅವನು ಏನು ಬೇಕಾದರೂ ಮಾಡಿಕೊಳ್ಳಿ, ನನ್ನನ್ನು ಇನ್ಯಾವುದಕ್ಕೂ ಎಳೆಯಬೇಡಿ ಎಂದು ಸುರೇಶ್ ಒಬ್ಬ ಜವಾಬ್ದಾರಿ ಇಲ್ಲದ ತಂದೆಯಂತೆ ಹೇಳಿ ತನ್ನ ಪಾಡಿಗೆ ತಾನು ಕೋಣೆಗೆ ತೆರಳಿಬಿಟ್ರು. ನೀನಂತೂ ಅದು ಯಾವಾಗ ನಿನ್ನ ಮನಸ್ಸನ್ನು ಬದಲಾಯಿಸ್ತೀಯೋ ಎಂದು ಮಹೇಶ್ ತನ್ನ ಪತ್ನಿ ಸುಜಾತಾಗೆ ಹೇಳಿ ಕೋಣೆಗೆ ಹೊರಡ್ತಾರೆ. ಈಗ ಅಲ್ಲಿ ಅತ್ತೆ ಸುಜಾತ ಮತ್ತು ಪ್ರೀತಿ ಮಾತ್ರ ಉಳಿದಿದ್ರು. ಅತ್ತೆ, ನಾವು ಹೀಗಾದರೂ ಮಾಡಿ ಈ ಮದುವೆಯನ್ನು ತಡೆಯಲೇಬೇಕು. ಒಂದು ವೇಳೆ ಇದು ನಡೆದರೆ ಈ ಮೇಘನ ಕೇವಲ ಆಸ್ತಿಯನ್ನು ಮಾತ್ರವಲ್ಲದೆ ನಿಮ್ಮ ಮಗನನ್ನು ಕೂಡ ನಿಮ್ಮಿಂದ ಕಿತ್ತುಕೊಳ್ತಾಳೆ. ಅದನ್ನು ಮರೆಯಬೇಡಿ, ನಾವೇನಾದರೂ ಮಾಡಲೇಬೇಕು ಎಂದು ಪ್ರೀತಿ ಸುಜಾತಾಳನ್ನು ಪ್ರಚೋದಿಸಿದ್ಲು. ನೋಡುತ್ತಾ ಇರು ಪ್ರೀತಿ, ನಾನು ಈ ಮದುವೆ ನಡೆಯಲು ಖಂಡಿತ ಬಿಡೋದಿಲ್ಲ. ಆ ಮೇಘನಾಳ ಗತಿ ಏನಾಗ್ತದೆ ಎಂದು ನಾನೇ ತೋರಿಸ್ತೇನೆ ಎಂದು ಸುಜಾತ ಕ್ರೂರವಾಗಿ ನುಡಿದಿದ್ರು. ಅತ್ತ ವಿದೇಶದ ಒಂದು ಬೃಹತ್ ಸ್ಟಾರ್ ಹೋಟೆಲ್ನಲ್ಲಿ ಆದಿತ್ಯ ಬಿಸ್ನೆಸ್ ಪಾರ್ಟಿಯನ್ನು ಮುಗಿಸಿ ಬಂದಿದ್ದ. ಸ್ನಾನ ಮುಗಿಸಿ ಸೊಂಟಕ್ಕೆ ಟವಲ್ ಸುತ್ತಕೊಂಡು ಹೊರಬಂದವನೇ ಕನ್ನಡಿಯ ಮುಂದೆ ನಿಂತು ತನ್ನ ಬಲಿಷ್ಠವಾದ ದೇಹವನ್ನು ನೋಡ್ಕೊಳ್ತಾ ಇದ್ದಾನೆ. ಆಗ ಅರ್ಧದ ಬಾಗಿಲಿನ ಸಂದಿಯಿಂದ ಒಂದು ಜೋಡಿ ಕಣ್ಣುಗಳು ಅವನನ್ನು ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ವು. ಅದು ಅವನ PA ರಾಶಿಕಾ. ಅವಳಿಗೆ ಆದಿತ್ಯನ ಮೇಲೆ ಮೊದಲಿನಿಂದಲೂ ಒಂದು ರೀತಿಯ ಕೆಟ್ಟ ಕಣ್ಣು ಇತ್ತು. ಅವನ ಬುದ್ಧಿವಂತಿಕೆ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಅವನ ಶಕ್ತಿ ಆಗಿರ್ಬೋದು, ಮುಖ್ಯವಾಗಿ ಅವನ ಅಪಾರ ಸಂಪತ್ತು ಅವಳನ್ನು ಹುಚ್ಚುಡಿಸಿತ್ತು. ಹೇಗಾದರೂ ಮಾಡಿ ಒಮ್ಮೆ ಅವನೊಡನೆ ದೈಹಿಕ ಸಂಬಂಧ ಹೊಂದಲೇಬೇಕು
ಅಷ್ಟಾದರೂ ಸಾಕು ಅವಳ ತೀವ್ರ ಹಂಬಲವಾಗಿತ್ತು. ಆದರೆ ಆದಿತ್ಯ ಪ್ರತಿ ಬಾರಿಯೂ ತನ್ನ ಕೆಂಪು ಕಣ್ಣಿನ ನೋಟದಿಂದ ಅವಳನ್ನು ತನ್ನ ಹತ್ತಿರ ಸುಳಿಯುವುದಂತೆ ತಡೀತಾ ಇದ್ದ. ಅವನ ಕೆಂಪು ಕಣ್ಣಿಗೆ ಈಕೆ ಎದುರಿ ದೂರನೇ ನಿಂತು ಆತನನ್ನು ಆಸ್ವಾದಿಸ್ತಾ ಇದ್ಲು. ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳು. ಈ ಆದಿತ್ಯನನ್ನು ಮತ್ತು ಅವನ ಆಸ್ತಿಯನ್ನು ಹೇಗಾದರೂ ಮಾಡಿ ಕಬ್ಬಳಿಸ್ಬೇಕಂತ ಸಂಚು ಹೂಡ್ತಿದ್ಲು. ಆದರೆ ಆ ಬಲಿಷ್ಠ ಸಿಂಹವು ಈ ನರಿಯ ಬಲೆಗೆ ಅಷ್ಟು ಸುಲಭವಾಗಿ ಬೀಳೋಕೆ ಸಾಧ್ಯನಾ? ಅವನ ಬೆನ್ನಿನ ಮೇಲೆ ತೊಟ್ಟುತ್ತಿದ್ದ ನೀರಿನ ಹನಿಗಳನ್ನು ನೋಡಿ ಅವಳು ಏನೋ ಒಂದು ರೀತಿ ತನ್ನ ತುಟಿಯನ್ನು ಕಚ್ಚಿಕೊಂಡ್ಳು. ಆ ಕ್ಷಣದಲ್ಲಿ ಆದಿತ್ಯ ತನ್ನ ತಬ್ಬಿಕೊಂಡು ಹತ್ತಿರ ಸೆಳೆಯುತ್ತಿರುವಂತೆ ಅವಳು ಹಗಲುಗನಸನ್ನು ಕಾಣತೊಡಗಿದ್ಲು. ಇಂದಿನ ಸಂಚಿಕೆಯಲ್ಲಿ ನೀವು ಓದಿದ ಆ ದೃಶ್ಯ ಕೇವಲ ಅವಳ ಕಲ್ಪನೆಯಾಗಿತ್ತು. ತನ್ನ ಹಂಬಲ ತೀರಿಸಿಕೊಳ್ಳುವ ಉದ್ದೇಶದಿಂದ ಬಾಗಿಲು ತಳ್ಳಿ ನಿಧಾನವಾಗಿ ಅವನ ಕಡೆಗೆ ನಡೆದಿದ್ಲು. ಆ ಮೋಹದ ಅಮಲಿನಲ್ಲಿ ಹೋಗಿ ಅವನನ್ನು ಹಿಂದೆಯಿಂದ ತಬ್ಬಿಕೊಂಡಿದ್ಲು. ಅಷ್ಟೇ, ಆದಿತ್ಯನ ದೇಹ ಒಮ್ಮೆಲೆ ಬಿಗಿಯಾಗಿ ಬಿಟ್ಟಿತ್ತು. ತಕ್ಷಣ ತಿರುಗಿದವನೇ ಕೆಂಪು ಕಣ್ಣಿನಿಂದ ಅವಳನ್ನು ನೋಡಿ ಅವಳ ಕತ್ತನ್ನು ಹಿಡಿದು ಮೇಲಕ್ಕೆ ಎತ್ತಿ ಗೋಡೆಗೆ ಬಲವಾಗಿ ಅಪ್ಪಳಿಸಿದ್ದನು. ಅಷ್ಟೇ, ಆದಿತ್ಯನ ಹೊಡೆತನ ರಭಸಕ್ಕೆ ನಜ್ಜುಗುಜ್ಜಾಗಿ ನೆಲಕ್ಕೆ ಬಿದ್ದ ರಾಶಿಕಾ ನೋವಿನಿಂದ ನರಳಾಡಿಬಿಟ್ಲು. ಅವಳ ಹತ್ತಿರ ಬಂದ ಆದಿತ್ಯ ಅವಳ ಕೂದಲನ್ನು ಹಿಡಿದು ಮೇಲಕ್ಕೆಳೆದು, ನೀನು ಯಾರೇ ಲಜ್ಜೆಗೆಟ್ಟವಳೆ? ನಿನಗೆ ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಮತ್ತೆ ಮತ್ತೆ ನನ್ನ ಹತ್ತಿರ ಬರಲು ನಿನಗೆ ಎಷ್ಟು ಧೈರ್ಯ? ನಿನಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಅವಳ ಕೈಯನ್ನು ತಿರುಚಿದ್ದ. ಅವಳು ಅತೀವ ನೋವಿನಲ್ಲಿದ್ದರೂ ಅದನ್ನು ತೋರಿಸಿಕೊಳ್ಳದೆ, ನೋಡು ಆದಿತ್ಯ, ನೀನು ನನಗೆ ಎಷ್ಟೇ ಹೊಡೆದರೂ ನನ್ನನ್ನು ಕೊಂದರೂ ನಾನು ಬದಲಾಗೋದೇ ಇಲ್ಲ. ನನಗೆ ನೀನು ಬೇಕು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ. ನಾನು ನಿನ್ನೊಬ್ಬನನ್ನೇ ಪ್ರೀತಿಸ್ತೇನೆ. ಆದರೆ ನಿನಗೆ ಇದು ಯಾಕೆ ಅರ್ಥವಾಗ್ತಿಲ್ಲ? ಪ್ರತಿ ಬಾರಿಯೂ ನೀನು ನನ್ನನ್ನು ದೂರ ತಳ್ತೀಯ. ಆದರೂ ಕೂಡ ನಾನು ನಿನ್ನ ಬಳಿಯೇ ಬರ್ತಾನೆ ಇರ್ತೀನಿ. ಇದರ ಅರ್ಥ ಏನು? ನಿನ್ನ ಜೀವನದಲ್ಲಿ ನಾನಿರಬೇಕು. ನನ್ನ ಪ್ರೀತಿಯನ್ನು ಒಮ್ಮೆ ಅರ್ಥ ಮಾಡ್ಕೊ. ನಾನು ನಿನ್ನನ್ನು ಅತೀವವಾಗಿ ಪ್ರೀತಿಸ್ತಿದ್ದೇನೆ ಎಂದು ಅವಳು ಅವನನ್ನು ಚುಂಬಿಸಲು ಮುಂದಾದ್ಲು. ಅದಕ್ಕೆ ಅಸಹ್ಯಪಟ್ಟ ಆದಿತ್ಯ ಅವಳನ್ನು ಕೆಳಗೆ ತಳ್ಳಿದ. ನನ್ನ ಹೃದಯದಲ್ಲಿ ಈಗಾಗಲೇ ಒಬ್ಬಳು ಹುಡುಗಿ ಇದ್ದಾಳೆ ಎಂದು 1000 ಬಾರಿ ಹೇಳಿದ್ರು ನಿನಗೆ ಯಾಕೆ ನಾಚಿಕೆನೇ ಆಗೋದಿಲ್ಲ ಎಂದು ಗರ್ಜಿಸಿದ್ದ. ಆಹಾ ಆದಿತ್ಯ ಪ್ರಿಯತಮ, ಸುಮ್ಮನಿರು ಎಂದು ಅವಳು ಅಮಲಿನಲ್ಲಿ ನುಡಿದ್ಲು. ನನ್ನನ್ನು ಸರ್ ಅಂತ ಮಾತ್ರ ಕರಿ, ನಿನ್ನ ಮಿತಿ ಮೀರಿ ವರ್ತಿಸಬೇಡ ಎಂದು ಆದಿತ್ಯ ಎಚ್ಚರಿಸಿದ್ದ. ಅದೆಲ್ಲ ಕೇವಲ ಕಚೇರಿಯಲ್ಲಿ ಮಾತ್ರ ಸರ್. ಇಲ್ಲಿ ನೀನು ನನ್ನ ಆದಿತ್ಯ. ದಯವಿಟ್ಟು ನನ್ನನ್ನು ಒಪ್ಪಿಕೊ. ನಿನಗಾಗಿ ನಾನಿದ್ದೇನೆ. ನಾವಿಬ್ಬರು ಜೀವನವನ್ನು ಆನಂದಿಸೋಣ ಎಂದು ನುಡಿದಿದ್ಲು. ಅವಳು ಹೀಗೆ ಹೇಳ್ತಾನೆ ಇದ್ಲು. ಆದಿತ್ಯ ಬಹಳ ರೋಷದಿಂದ ಅವಳ ಕತ್ತನ್ನು ಹಿಡಿದು ಮೇಲಕ್ಕೆತ್ತಿದ್ದ. ಯಾರನ್ನ ಮರೆಯಲು ಹೇಳ್ತಿದ್ದೀಯಾ? ಅವಳು ಕೇವಲ ನನ್ನ ಗೆಳತಿಯಲ್ಲ. ಅವಳು ನನ್ನ ಜೀವ, ನನ್ನ ಸಂತೋಷ, ನನ್ನ ಸರ್ವಸ್ವ. ಅವಳೇ ನನ್ನ ಜೀವನ. ಅವಳಿಗಾಗಿಯೇ ನಾನು ಇಡೀ ಕುಟುಂಬವನ್ನು ಬಿಟ್ಟು ಇಲ್ಲಿ ಅನಾಥನಂತೆ ವಾಸಿಸ್ತಾ ಇದ್ದೇನೆ. ಅವಳಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧ, ಪ್ರಾಣ ತೆಗೆಯಲು ಸಿದ್ಧ. ಅವಳ ಬಗ್ಗೆ ಕೆಟ್ಟದಾಗಿ ಏನಾದರೂ ಮಾತಾಡಿದರೆ ನಾನಂತೂ ಒಂದು ಕ್ಷಣನೂ ಸಹಿಸೋದೇ ಇಲ್ಲ ಎಂದು ಗರ್ಜಿಸುತ್ತಾ ಆದಿತ್ಯ ಅವಳ ಕತ್ತನ್ನು ಇನ್ನಷ್ಟು ಬಲವಾಗಿ ಇಸ್ಕಿದ್ದ. ರಾಶಿಕಾ ಉಸಿರಾಡಲು ಪರದಾಡಿದ್ಲು. ಅವಳ ಸ್ಥಿತಿ ನೋಡಿ ಆದಿತ್ಯ ಅವಳನ್ನು ಬಿಸಾಡಿದ್ದ. ರಾಶಿಕಾ ದೀರ್ಘವಾಗಿ ಉಸಿರಾಡುತ್ತಾ ಭಯದಿಂದ ಅವನನ್ನೇ ನೋಡಿದ್ಲು. ನೋಡು ರಾಶಿಕಾ, ನೀನು ಇಷ್ಟೆಲ್ಲ ಮಾಡಿದ್ರು ನಿನ್ನನ್ನು ಬದುಕಲು ಬಿಡ್ತಾ ಇದ್ದೀನಿ. ಕೇವಲ ನೀನು ನನ್ನ ಮಿತ್ರನ ಸ್ನೇಹಿತೆ ಎಂಬ ಕಾರಣಕ್ಕೆ ಮಾತ್ರ. ಇಲ್ಲದಿದ್ದರೆ ನನ್ನ ಹತ್ತಿರ ಬಂದಿದ್ದಕ್ಕೆ ನಿನ್ನ ಪ್ರಾಣ ತೆಗೆದಿದ್ದೆ. ಇನ್ನೊಮ್ಮೆ ನನ್ನ ಹತ್ತಿರ ಸುಳಿಯಬೇಡ, ಎಚ್ಚರಿಕೆ ಎಂದು ಗುಡುಗಿದ್ದ. ರಾಶಿಕಾ ಭಯದಿಂದ ತಲೆಯಾಡಿಸಿದ್ಲು. ಇಲ್ಲಿಂದ ತೊಲಗು ಎಂದು ಅವನು ಕೂಗಿದೊಡನೆ ಅವಳು ಮುಖ ಮುಚ್ಚಿಕೊಂಡು ಕೋಣೆಯಿಂದ ಹೊರಗೆ ಓಡಿದ್ಲು. ಹೊರಗೆ ಹೋದ ರಾಶಿಕಾ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಕರೆಯನ್ನು ಕೂಡ ಮಾಡಿದ್ಲು. ಯಾರಿಗೂ ಕರೆ ಮಾಡ್ತಾ ಇದ್ದಾಳೆ. ನಾನು ಎಷ್ಟು ಪ್ರಯತ್ನಿಸಿದ್ರು ಅವನು ಒಪ್ತಾನೆ ಇಲ್ಲ ಗೊತ್ತಾ. ಅವನು ನನ್ನನ್ನು ಕೊಂದು ಬಿಡ್ತಾನೆ ಎಂದು ಹೆದರುತ್ತಾ ಹೇಳಿದ್ಲು. ಇದೆಲ್ಲವನ್ನು ನಿನಗೋಸ್ಕರ ನಾನು ಮಾಡಿದೆ. ನನಗೆ ಈಗ ನೀನೇನು ಮಾಡ್ತೀಯಾ ಎಂದು ಅತ್ತ ಕಡೆಯಿಂದ ಕೇಳಿ ಬಂತು. ಸರಿ, ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ರಾಶಿಕಾ ಕರೆಯನ್ನು ಕಡಿತಗೊಳಿಸಿದ್ಲು. ಆದಿತ್ಯ, ನೀನು ಯಾರಿಗಾಗಿ ಪ್ರಾಣ ಕೊಡಲು ಸಿದ್ಧನಿದ್ದೀಯೋ ಅವಳೇ ನಿನ್ನನ್ನು ದ್ವೇಷಿಸುವಂತೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಕಟುವಾಗಿ ಅಂದುಕೊಂಡ್ಳು.
ತನ್ನ ವಿರುದ್ಧ ಪಿತೂರಿನ ಜಾಲವೊಂದು ಎಣಿಯಲ್ಪಡುತ್ತಿದ್ದ ಎಂಬ ಅರಿವಿಲ್ಲದೆ ಮೇಘನ ತನ್ನ ಬದುಕಿನ ಬಗ್ಗೆ ಚಿಂತಿಸುತ್ತಾ ಅಳುತ್ತಾ ಕುಳಿತಿದ್ಲು. ತನ್ನ ಸುತ್ತಲೂ ಮೋಸದ ಜಾಲ ಅನ್ನೋದು ಎಣಿಯಲ್ಪಡ್ತಿದೆ ಅಂತ ತಿಳಿಯದೆ ಮುಗ್ಧ ಮೇಘನ ತೋಟದಲ್ಲಿದ್ದ ಮುರುಗನ ವಿಗ್ರಹದ ಮುಂದೆ ಕುಳಿತು ಅಳುತ್ತಾ ಇದ್ದಾಳೆ. ಅವಳು ಚಿಕ್ಕಂದಿನಿಂದಲೂ ಕೂಡ ಮುರುಘಸ್ವಾಮಿಯ ಭಕ್ತೆ. ಹಾಗಾಗಿ ನಂಬಿಕೆಯಿಂದ ಆತನನ್ನು ಬೇಡ್ಕೊಳ್ತಾ ಇದ್ದಾಳೆ. ಮುರುಘ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ? ನನಗಾಗಿ ಆ ಏಕೈಕ ಆಸರೆ ನನ್ನ ತಾಯಿ. ಅವಳ ಚಿಕಿತ್ಸೆಗಾಗಿ ಹಣ ಕೇಳಿದ್ದಕ್ಕೆ ಆ ಮನುಷ್ಯ ನನ್ನ ಜೀವನವನ್ನೇ ಕೇಳಿ ಬಲಿ ಪಡ್ಕೊಳ್ತಾ ಇದ್ದಾನಲ್ಲ. ಅವನ ಮನೆಯವರು ನನ್ನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಹೊರಹಾಕಲು ನೋಡ್ತಾ ಇದ್ದಾರಲ್ಲ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವುಗಳೇಕೆ? ನಾನು ಈ ಭೂಮಿಯ ಮೇಲೆ ಹುಟ್ಟಲೇಬಾರದಿತ್ತೆ. ಅದರಲ್ಲೂ ಬಡವಿಯಾಗಿ ಹುಟ್ಟಬಾರದಿತ್ತು. ನೀನು ಜನರನ್ನು ಸೃಷ್ಟಿಸುತ್ತೀಯ, ಆದರೆ ಅವನು ಅನುಭವಿಸುವ ಕಷ್ಟಗಳನ್ನು ನೋಡುವುದಿಲ್ಲವೇ? ಎಲ್ಲರನ್ನ ಸಮಾನವಾಗಿ ಸೃಷ್ಟಿಸಬಾರದಿತ್ತೆ. ಈ ಶ್ರೀಮಂತ ಮತ್ತು ಬಡವರ ನಡುವಿನ ಕಂದಕವೇಕೆ? ಬಡವರು ಹೊಟ್ಟೆಗೆ ಈ ರೀತಿ ಹೊಡೆಯುವುದು ನಿನಗೆ ಸಂತೋಷವೇ ಮುರುಘ? ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಬೇಡ್ಕೊಂಡ್ಳು. ನಾನು ಇಲ್ಲಿರುವವರೆಗೂ ನಿನ್ನ ರಕ್ಷಣೆ ಸಾಧ್ಯವಿಲ್ಲ ಎಂಬ ಧ್ವನಿ ಕೇಳಿ ಮೇಘನ ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡ್ತಾಳೆ. ಅಲ್ಲಿ ನೋಡಿದರೆ ವಿಕ್ರಮ್ ನಿಂತಿದ್ದ. ಜೇಬಿನಲ್ಲಿ ಕೈ ಹಾಕ್ಕೊಂಡು ಅವಳನ್ನು ಕ್ರೂರವಾಗಿ ಕೆಳಗೆ ನೋಡ್ತಾ ಇದ್ದ. ಅವನ ಕಾಲ್ಬೆರಳಿನಿಂದ ಅವಳ ಕೈ ಮೇಲೆಯೇ ಗಟ್ಟಿಯಾಗಿ ಒತ್ತುತ್ತಾ ಇದ್ದಾನೆ. ಏನು, ಇಷ್ಟೊಂದು ಹಳಹಳಿಸ್ತಾ ಇದೀಯಾ? ಬೇಡ್ಕೊಳ್ತಾ ಇದೀಯಾ? ನನ್ನಿಂದ ತಪ್ಪಿಸ್ಕೊಳ್ಳಲು ನಿನಗೆ ಸಾಧ್ಯವೇ ಇಲ್ಲ. ನಿನ್ನ ಯಾವ ದೇವರು ಬಂದು ನಿನ್ನನ್ನು ರಕ್ಷಿಸೋಕೆ ಸಾಧ್ಯವಿಲ್ಲ ಎಂದು ಅಹಂಕಾರದಿಂದ ನುಡಿದಿದ್ದ. ಅವನು ಕೈಯನ್ನು ಒತ್ತುತ್ತಿದ್ದರಿಂದ ನೋವಾದರೂ ಮೇಘನ ಸಮಾಧಾನದಿಂದಲೇ ಉತ್ತರಿಸಿದ್ಲು. ನೀವು ದೊಡ್ಡ ಕೋಟ್ಯಾಧಿಪತಿಯಾಗಿರಬಹುದು ವಿಕ್ರಮ್, ಆದರೆ ನೀವು ದೇವರಲ್ಲ. ನೀವು ನನಗೆ ಎಷ್ಟೇ ಹಿಂಸೆ ನೀಡಿದರೂ, ಕಷ್ಟ ಕೊಟ್ಟರು ನನ್ನ ಮುರುಘನನ್ನು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ರಕ್ಷಿಸ್ತಾನೆ. ನಿಮಗೆ ಖಂಡಿತ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಅದು ದೃಢವಾಗಿ ಹೇಳಿದ್ದು. ವಿಕ್ರಮ್ ಚೇಷ್ಟೆಯಿಂದ ನಗುತ್ತಾ, ಅಯ್ಯೋ ನೋಡು ಮೇಘ, ನಿನ್ನ ಮುರುಘನಿಗಿಂತ ನಾನೇ ಶಕ್ತಿವಂತ. ನಿನ್ನ ಈ ದೇವರಿಂದ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಸೊಕ್ಕಿನಿಂದ ಹೇಳಿದ. ರೋಷಗೊಂಡ ಮೇಘನ, ಒಬ್ಬ ಸಾಮಾನ್ಯ ಮನುಷ್ಯನಾದ ನಿನ್ನಿಂದಲೇ ಇಷ್ಟೆಲ್ಲ ಮಾಡಬಹುದು ಅಂತಾದರೆ ನಿನ್ನ ಸೃಷ್ಟಿಸಿದ್ದ ನನ್ನ ಮುರುಘ ನಿನ್ನನ್ನು ಅಳಿಸಲು ಸಾಧ್ಯವಿಲ್ವೇ? ನೀನು ಅವನ ಮುಂದೆ ಅಲ್ಪ ಪ್ರಾಣಿ, ಧೂಳು. ಅವನು ಬಯಸಿದರೆ ಕ್ಷಣಾರ್ಧದಲ್ಲಿ ನಿನ್ನನ್ನು ನಾಶ ಮಾಡ್ತಾನೆ. ದೇವರ ಬಗ್ಗೆ ಅಹಂಕಾರದಿಂದ ಮಾತನಾಡಬೇಡ ಮೂರ್ಖ ಅಂತ ಹೇಳಿದ್ಲು. ಕ್ರೂರಗೊಂಡ ವಿಕ್ರಮ್ ಅವಳ ಕೂದಲನ್ನು ಹಿಡಿದು ಮೇಲೆ ಕೆಳೆದ. ಹೌದಾ, ಈ ಮುರುಘ ಏನು ಮಾಡಿಬಿಡ್ತಾನೆ ನೋಡೋಣ. ನನ್ನನ್ನು ತಡೆಯಲು ಅವನಿಂದ ಸಾಧ್ಯವೇ? ನಾನು ಮನಸ್ಸು ಮಾಡಿದರೆ ನಿನ್ನ ದೇವರಿಗೂ ಮಣ್ಣು ಮುಕ್ಕಿಸ್ತೇನೆ. ಅವನನ್ನು ಇಲ್ಲದ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದ. ಏ ಮೇಘನ, ನಿನ್ನ ಭಕ್ತಿಗೆ ಕೊನೆಯಲ್ಲಿದೆ. ನಿನ್ನ ಈ ಮುರುಘನಿಗೆ ಶಕ್ತಿ ಇದ್ದರೆ ನಡೆಯಲಿರುವ ನಮ್ಮ ಮದುವೆಯನ್ನು ತಡೆಯೋಕೆ ಹೇಳು. ಆದ್ದರಿಂದ ನಿನ್ನನ್ನು ರಕ್ಷಿಸಲು ಹೇಳು ನೋಡೋಣ ಎಂದು ಅಟ್ಟಹಾಸಗೈದನು. ಈ ಮದುವೆ ಖಂಡಿತವಾಗಿಯೂ ನಡೆಯೋದಿಲ್ಲ. ನನ್ನ ದೇವರು ಇದನ್ನು ನಿಲ್ಲಿಸ್ತಾನೆ ಎಂದು ಮೇಘನ ದೃಢವಾಗಿ ಹೇಳಿದ್ಲು. ನಿನ್ನ ದೇವರು ಅದನ್ನು ಹೇಗೆ ತಡೆಯುತ್ತಾನೆ? ಆ ಪಳಿನಿ ಬೆಟ್ಟದಿಂದ ಕೆಳಗಿಳಿದು ಬಂದು ನಿನ್ನನ್ನು ರಕ್ಷಿಸುತ್ತಾನೆಯೇ ಎಂದು ವಿಕ್ರಮ್ ಹಾಸ್ಯವನ್ನು ಮಾಡ್ತಾನೆ. ಮೇಘನ ಸಣ್ಣ ನಗುವಿನೊಂದಿಗೆ ಅವನನ್ನು ನೋಡಿದ್ಲು. ಸರ್, ದೇವರು ಯಾವುದೋ ರೂಪದಲ್ಲಿ ಬಂದು ತನ್ನ ಭಕ್ತರನ್ನು ರಕ್ಷಿಸ್ತಾನೆ. ಅವನು ಈ ಮದುವೆಯನ್ನು ನಡೆಯೋಕೆ ಬಿಡೋದೇ ಇಲ್ಲ. ನನ್ನ ದೇವರು ನನಗಾಗಿ ಯಾರನ್ನಾದರೂ ಕಳಿಸ್ತಾನೆ. ನನ್ನ ದೇವರ ಶಕ್ತಿ ಏನು ಎಂಬುದು ನಿಮಗೆ ತಿಳಿಯುವ ದಿನ ಹತ್ತಿರದಲ್ಲೇ ಇದೆ ಎಂದು ಸವಾಲನ್ನು ಕೂಡ ಹಾಕಿದ್ಲು. ಯಾರೋ ಬಂದು ತನ್ನನ್ನು ರಕ್ಷಿಸ್ತಾರೆ ಎಂಬ ಅವಳ ಒಂದು ಮಾತಿನಿಂದ ರೊಚ್ಚಿಗಿದ್ದ ವಿಕ್ರಮ್ ಅವಳ ಕೆನ್ನೆಗೆ ಬಲವಾಗಿ ಬಾರಿಸಿದ್ದ. ಅವಳ ದವಡೆಯನ್ನು ಗಟ್ಟಿಯಾಗಿ ಸುಕ್ಕಿದ್ದ. ಯಾರೋ ನಿನ್ನನ್ನು ರಕ್ಷಿಸಲು ಬರುವುದಿಲ್ಲ. ಮೊದಲು ನಾನು ಮಗು ಹುಟ್ಟಿದ ನಂತರ ನಿನ್ನನ್ನು ದೂರ ಕಳಿಸಬೇಕು ಅಂತಾನೆ ಊಹಿಸಿದ್ದೆ. ಆದರೆ ಈಗ ನಿನ್ನನ್ನು ನನ್ನ ಜೀವನದುದ್ದಕ್ಕೂ ಗುಲಾಮಳನ್ನಾಗಿ ಇಟ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಮದುವೆಯ ನಂತರವೂ ನನ್ನ ಪತ್ನಿಯಲ್ಲ, ಬದಲಾಗಿ ನೀನು ಕೇವಲ ಸೇವಕಿಯಾಗಿ ಜೀವನ ಪೂರ್ತಿ ಇರುತ್ತೀಯ. ನಿನ್ನ ಜೀವನದಲ್ಲಿ ಎಂದಿಗೂ ಸುಖವನ್ನು ಕಾಣದಂತೆ ಖಂಡಿತ ಮಾಡ್ತೇನೆ ಎಂದು ವಿಕ್ರಮ್ ಗರ್ಜಿಸುತ್ತಾ ಅವಳ ದವಡೆಗೆ ತನ್ನ ಉಗುರುಗಳನ್ನು ಬಲವಾಗಿ ಚುಚ್ಚುತ್ತಾನೆ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ಅಬ್ಬರಕ್ಕೆ ಕೊನೆಯೆಂದು ಮೇಘನ ಹೇಳಿದಂತೆ ದೇವರು ಕಳಿಸುವ ಆ ರಕ್ಷಕರು ಯಾರು? ಪಿತೂರಿಗಳ ಸುಳಿಯಲ್ಲಿ ಸಿಲುಕಿದ್ದ ಆದಿತ್ಯ
ಭಾರತಕ್ಕೆ ಮರಳಿ ಬರುತ್ತಾನ ನೋಡೋಣ ಮುಂದಿನ ಭಾಗದಲ್ಲಿ. ಮೆಂಬರ್ಸ್ಗೆ ಇವತ್ತು 4 ಕಥೆಗಳು ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಟಕ್ ಅಂತ ಬರುತ್ತೆ.